ಓಂ ಅತ್ಯುದ್ರಿಕ್ತ ನವಸತ್ಸುತಮಃ ಜ್ಞಾನೈಕತಾನ ಪ್ರಭಾ ಸರ್ವಭಾವಶಕ್ತಿಭೋಗಪರಸ ನಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಧ್ವಂತಾ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಆಗಿತ್ತಿದಲ್ಲ. ಈಗ ಏನ್ ಹೇಳಿದ್ರು? ತೇಜಸ್ಸು, ನೀರು ಮತ್ತು ಕಿವಿ ಮೂರು ಹೇಳ್ತಾ ಮಹಾಲಕ್ಷ್ಮಿ, ನಮ್ಮ ದೇವರು ಮತ್ತು ರುದ್ರದೇವರು ಹೇಳಿ ಅದು ಮುಂದುವರಿಸ್ತಾ ಇದೆ. ಸೃಷ್ಟೇ ಶ್ವೇತೇಶು ಭಗವಾನ್ ಇಚ್ಛಾಂಚಕ್ರೇ ಸ ಕೇಶವ. ಸೃಷ್ಟಿ ಆದ್ಮೇಲೆ ಯುವಾಕ್ಯೇನೈವ ರೂಪೇಣ ಅನಿರುದ್ಧ ಇತಿ ಮೂರು ಸೃಷ್ಟಿ ಆದ್ಮೇಲೆ ಪರಮಾತ್ಮ ಏನ್ ಮಾಡ್ತಾರೆ? ಈಗ ಅನಿರುದ್ಧ ಜೀವ ರೂಪದಿಂದ ನೋಡಿದ ಅಂದ್ರೆ ಜೀವನಾಗ್ಬಿಟ್ಟ ಅಲ್ಲ, ಅನಿರುದ್ಧ ರೂಪಕ್ಕೆ ಜೀವ ಅಂತ ಹೆಸರಿದೆ. ಅದು ಜೀವ ಐತಿ ಭಗವತೋ ಅನಿರುದ್ಧಸ್ಯ ಆಖ್ಯಾ ವಿಶ್ವೋತ್ತರಣೆಯದೊಳಗೆ ಈ ವಿಷಯ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇಲ್ಲಿ ಜೀವ ಬಂದಿದೆ, ವಾಕ್ಯ ಏನಂತ ಬಂದಿದೆ? ಇಲ್ಲಿ ಜೀವೇನ ಆತ್ಮನ ಅಂತ ಪದ ಬಂದಿದೆ. ಅಂದ್ರೆ ಜೀವ ಅಂದ್ಬಿಟ್ರೆ ಇನ್ನೊಬ್ರು ಯಾರೋ ಬಂದ್ರ ಅಂತ ಅಲ್ಲ, ಅನಿರುದ್ಧ ರೂಪಕ್ಕೆ ಏನಂತ ಹೆಸರಿದೆ? ಜೀವ ಅಂತ ಹೆಸರಿದೆ. ದೇವರಿಗೆ ಜೀವ ಅಂತ ಕರಿಬಹುದಾ? ವಿಷ್ಣು ಸಹಸ್ರ ಬಂದಿದೆಯೋ ಇಲ್ಲ? ಜೀವೋ ವಿನೀತ ಸಾಕ್ಷಿ, ದೇವರಿಗೆ ಜೀವ ಅಂತ ಹೆಸರಿದೆ. ಜೀವ ಅಂದ್ರೆ ಜೀವ. ನಮ್ಗೆ ಯಾಕೆ ಜೀವ ಅಂತಾರೆ? ಅವ್ರಿಗೆ ಯಾಕೆ ಜೀವ ಅಂತಾರೆ? ಸ್ವಯಮೇವ ಜೀವತಿ, ಅದಕ್ಕೋಸ್ಕರ ಜೀವ. ಅನ್ಯಾನ್ ಜೀವಯತಿ ಚ ಸಂಜೀವಯತ್ಯಕ್ಕೆ ಸಂಸರಿಸ್ಬಿಟ್ರೆ ಅರ್ಥ ಆಗಲ್ಲ. ಸಂಜೀವಯತಿ ಉಳಿದವ್ರು, ಅದಕ್ಕೋಸ್ಕರ ಜೀವ. ದೇವ್ರ ಎರಡು ಹೆಸರಿದೆ. ನಮಗೆ ಆ ಜೀವತಿ ಅವಿಲ್ಲ, ಸ್ವಾತಂತ್ರ್ಯನೇ ಇಲ್ಲ. ಫಸ್ಟ್ ನಮ್ಗೆ ಇನ್ನೊಬ್ರು ಜೀವಯತಿ ಕೂಡ ಇಲ್ಲ. ತಲಸ್ಥಾನ ಬದುಕಿಸ, ಆದ್ರಿಂದ ಅದಿಲ್ಲ. ಮುಖ್ಯತಃ ಜೀವ ಶಬ್ದ ವಾಚ್ಯತ್ವ ಯಾರಿಗೆ ಬಂತು? ದೇವರಿಗೆ. ಇನ್ನಿಟ್ಕೊಂಡು ಏನ್ ಮಾಡ್ಬಿಟ್ರು ಬೇರೆಯವರು? ನೋಡಿದ್ರ ಪಂಚರಾತ್ರಲ್ಲಿ ಮಾತು ಬಂದಿದೆ, ತಪ್ಪದು. ಆದ್ರೆ ಪಂಚರಾತ್ರ ಅಪ್ರಮಾಣ ಅಂತ ಹೇಳಿ ಜೀವಕ್ಕೆ ಏನಂತ ಅರ್ಥ ಮಾಡ್ಲಿಲ್ಲ ಅವರು. ಅನಿರುದ್ಧ ಅಂತ ಅರ್ಥ ಮಾಡೋದು ಬಿಟ್ಬಿಟ್ಟು ಏನ್ ಮಾಡ್ಬಿಟ್ರು? ಬರೀ ಜೀವ ಅಂತ ಮಾಡಿ ಅರ್ಥ ಹೊಂದುದಿಲ್ಲ. ಅದರಿಂದ ಪಂಚರಾತ್ರ ಅಪ್ರಮಾಣ ಅಂತ ಹೇಳಿ ಅದೆಲ್ಲ ಅದೇ ವಿಷಯ ಬಂದಿರೋದು. ಇನ್ನು ಹೇಳಿದಾರ ಎಲ್ಲಿ ಬಂದಿದೆ ಅದು? ಯಾವ ಅಧ್ಯಾಯ ಯಾವ ಪದದಲ್ಲಿ ಬಂದಿದೆ? ಅಲ್ಲ, ಎಲ್ಲಿ ಬಂದಿದೆ? ಎಷ್ಟೇ ಅಧ್ಯಾಯ ಎಷ್ಟೇ ಪಾದ? ಎರಡನೇ ಅಧ್ಯಾಯ ಸರಿ. ಎಷ್ಟೇ ಪಾದ? ಸಮಯಪಾದ. ಸಮಯಪಾದ ಕೊನೆಯ ಮಾತ ಉತ್ಪತ್ತಿ ಸಂಭಾವಾತ್ ಬಂತಲ್ಲ, ಜೀವನದಿಂದ ಹೇಗೆ ಹುಟ್ಟುತ್ತಾನೆ ಪ್ರಶ್ನೆ ಹಾಕೊಂಡು ಅಲ್ಲ, ಅನಿರುದ್ಧ ಪರಮಾತ್ಮ ಅಲ್ಲಿರೋರು. ಗೊತ್ತಾಯ್ತಾ? ಅದಕ್ಕೆ ಆಚಾರ್ಯ ಪಂಚರಾತ್ರ ಪ್ರಾಮಾಣ್ಯದ ಬಗ್ಗೆ ತುಂಬಾ ಅಲ್ಲಿ ವಿಷಯ ಹೇಳಿ ಅವನು ಪ್ರಶ್ನೆ ಬಂತಾಗ ಅದು ಆಕ್ಚುಲಿ ಸಮಯಪಾದ ಯಾಕೆ ಬಂತ ಅಲ್ಲಿ ಪ್ರಶ್ನೆ ಅಂತ. ಪಂಚರಾತ್ರ ಪ್ರಾಮಾಣ್ಯದ ವಿಷಯ ಎಲ್ಲಿ ಬರ್ಬೇಕಾಗಿತ್ತು? ಶಾಸ್ತ್ರಯೋನಿತ್ವ ಅಂತ ಬರ್ಬೇಕು. ಯಾಕೆ ಬಂತು ಅಂದ್ರೆ ಹೌದು ಅಲ್ಲೇ ಬಂದಿರೋದು. ಈ ಪ್ರಶ್ನೆ ಹಾಕಿದ್ದು ಪುತ್ರ ಅವ್ರು ಪಂಚರಾತ್ರ ಪ್ರಾಮಾಣ್ಯ ಹೇಳುತ್ತೆ ಅಂತ ಒಬ್ಬತ್ತವ್ರು ಬರ್ತದೆ. ಪಂಚರಾತ್ರ ಅಪ್ರಮಾಣ ಅಂತ ಹೇಳಿ ಇನ್ನೊಬ್ರು ಬರೆದ್ರು. ಪಂಚರಾತ್ರ ಸಂಬಂಧ ಪಟ್ಟಿಲ್ಲ ಆಚಾರ್ಯ ಹೇಳಿಬಿಟ್ಟು ಪಂಚರಾತ್ರ ಅಂಬೋದು ಪೂರ್ಣ ಪ್ರಮಾಣ ಅಂತ. ಅದು ಎಷ್ಟು ವ್ಯತ್ಯಾಸ ಆಗುತ್ತೆ ನೋಡ್ತಾ ಹೋಗ್ಬೇಕು. ಅದೇ ಅವಾಗ ಯಾವಾಗ ಗೊತ್ತಾಗ ಚಂದ್ರಿಕಾಚಾರ್ಯ ಏನ್ ಮಾಡಿ ಅದೆಲ್ಲ ತೋರಿಸ್ತಾರೆ. ವ್ಯಾಸಾದಿ ಮಾಡೋ ದೊಡ್ಡ ಕೆಲಸ ಅಂದ್ರೆ ಉಳಿದ ಭಾಷ್ಯ ಇದು ಸರಿ ಉಳಿದಲ್ಲ ಅಂತ ಆಗೋಗಿತ್ತು. ಅಲ್ಲೆಲ್ಲ ಆಚಾರ್ಯ ತೋರಿಸಿದಾರೆ, ಅದನ್ನ ಪೂರ್ತಿ ತೋರಿಸ್ತಾರೆ. ಅದು ವಿಶೇಷ. ಪ್ರತಿಯೊಂದು ಅಧಿಕರಣಕ್ಕೂ ತೋರಿಸ್ತಾ ಹೋಗ್ತಾರೆ. ಅದರಿಂದ ದೊಡ್ಡ ಕೆಲಸ ಆಯ್ತು. ಅದರಿಂದ ನೋಡೋರಿಗೆ ಅನಿಸುತ್ತೆ ಸುಧಾ ಬರದೇ ಇಲ್ಲ, ಸುಧಾ ಟಿಪ್ಪಣಿ ಬರದೇ ಇಲ್ಲ ವ್ಯಾಸರಾಜರು. ಸ್ವಾರಸ್ಯ ಅಂದ್ರೆ ಸುಧಾ ಟಿಪ್ಪಣಿ ಬರದೆ ಅತಿ ಹೆಚ್ಚು ದೊಡ್ಡ ಹೆಸರು ತೋಟದ ವ್ಯಾಸರಾಜ. ಯಾಕೆಂದ್ರೆ ಎಲ್ಲ ಅಲ್ಲಿ ಡಿಸ್ಕಷನ್ ಅಲ್ಲೇ ಬಂದೋಯ್ತು. ಡಿಸ್ಕಷನ್ ಎಲ್ಲ ಯಾವ ಪೋರ್ಷನ್? ಅದು ಅನುವ್ಯಾಖ್ಯಾನತೆ. ಅರ್ಥ ಹೇಳೋದೆಲ್ಲ ಇದರದ್ದು, ಸೂತ್ರಾರ್ಥನ ಹೇಳ್ತಾರೆ ಅದರಲ್ಲಿ. ಆದ್ರಿಂದ ತತ್ವ ಪ್ರಕಾಶಿಕ ಆಯಿತು. ಈ ಡಿಸ್ಕಷನ್ ಮಾಡೋದೆಲ್ಲ ಯಾವುದು? ಸ್ಪಷ್ಟತ ಅರ್ಥತ ಅನುವ್ಯಾಖ್ಯಾನ. ಸೊ ಎರಡು ಸೇರಿಸ್ಬಿಟ್ರು. ತತ್ವ ಪ್ರಕಾಶಿಕ ಸುಧಾ ಎರಡು ಒಟ್ಟಿಗೆ ಹೇಗೆ ತೋರಿಸಿದ್ದು ಅದಕ್ಕೆ ಸುಧಾವನ್ನ ಚಂದ್ರಿಕಾ ಅರ್ಥ ಆಗುತ್ತೆ. ಅದಕ್ಕೆ ಅಂದ್ರೆ ಈ ಡಿಸ್ಕಷನ್ ಆಗೋಗಿರುತ್ತೆ, ಸುಲಭ ಆಗುತ್ತೆ. ಆದ್ರಿಂದ ಯಾವ್ದು ಕಷ್ಟ ಆಗ್ತಾ ಇದೆ? ಚಂದ್ರಿಕಾ ಕಷ್ಟನೋ ಸುಧಾ ಕಷ್ಟನೋ? ಚಂದ್ರಿಕಾ ಕಷ್ಟ. ಯಾತಕ್ಕೆ? ವಿಮರ್ಶೆ ಮಾಡ್ತಿದ್ದಾರೆ. ಅಲ್ಲಿ ವಿವರಣೆ ಇದೆ, ವಿಮರ್ಶೆ ಇದೆ. ಆದ್ರಿಂದ ದೊಡ್ಡದ. ಆದಷ್ಟು ವ್ಯಾಸರಾದ ಅಧ್ಯಯನ ಕ್ರಮ ನಾನು ನೆನ್ಪಿಟ್ಕೋಬೇಕಿದೆ. ಅಧ್ಯಯನ ಕ್ರಮ ಆ ರೀತಿ ಮಾಡಿದ್ದಕ್ಕೆ ಭಾರಿ ಹೆಸರು ಬಂತು. ಆದ್ರೆ ಅವ್ರು ಮಾಡಿ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಉಳಿದು ಮಾಡದೆ ಹೋಗ್ಬಿಟ್ರೆ ತಪ್ಪಾಯ್ತು. ಎಲ್ಲದಕ್ಕೂ ಅನುಸರಿಸ್ಬೇಕು ಅಂತ ಏನೋ ತೋರಿಸ್ಕೊಟ್ರು. ಟೀಕಾರ ಬರೀತಾರೆ, ಇಷ್ಟು ಹೇಳಿದ್ದೇವೆ, ಮುಂದಿನ ಶಿಷ್ಯರೇ ನೋಡ್ಕೊಡಿ ಅಂತ ಹೇಳ್ತಾರೆ. ಟೀಕಾರ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಇನ್ನೂ ಶಿಷ್ಯರು ನೋಡ್ಕೊಡಿ ಅಂತ ಹೇಳ್ತಾರೆ. ಅದನ್ನು ಪೂರ್ತಿ ತೋರಿಸಿದ್ದು ವ್ಯಾಸರಾಜ. ಅದು ಒಂದು ಸ್ಟೇಜ್ ನಿಲ್ಲಿಸಿದ್ರು. 2 ಅಧ್ಯಾಯ ಮಾಡಿಬಿಟ್ರು. ಮುಂದೆ 2 ಅಧ್ಯಾಯನ ಮುಂದೋಡ್ ಬರ್ತಾರೆ ಅಂತ ಹೇಳ್ಬಿಟ್ಟು ಕೆಲಸ ಕೊಡ್ತಾ ಬರ್ತಾರೆ. ಗೊತ್ತಾಯ್ತಾ? ಇಷ್ಟಾದ್ರೂ ಕೂಡ ಅವ್ರು ಹೇಳಿದ್ರು ಅವ್ರು ಮುಗಿಸಿದ್ರು, ಮತ್ತೇನು ಉಳಿದಿಲ್ಲ ಅಂತ ಹೇಳ್ಬಿಟ್ಟು ಓದೋದಾರ ಕೆಲಸ ಇದೆಯಲ್ಲ ಕೊನೆ ಪಕ್ಷ ಅದು ಮಾಡ್ಬೇಕು. ತಪ್ಪಾಗತ್ತ. ಬಡಿಸೋರಿಗೆ ಕೆಲಸ ಇದೆಯಾ ಇಲ್ವಾ? ಬಡಿಸೋರ ಕಾಸ್ಟ್ಲಿ ಇವತ್ತು. ಅಡಿಗೆ ಮಾಡಕ್ಕಿಂತ ಬಡಿಸೋರೆ ಕಾಸ್ಟ್ಲಿ ಆಗ್ಬಿಡ್ತಾರೆ.
ಇವತ್ತು ಆಗಲ್ಲ, ಬರೀ ಊಟಕ್ಕೆ ಬರೋದೇ ಇಲ್ಲ. ಸಣ್ಣ ಕೊಡ್ಬೇಕು, ಬರೋ ಜಾಸ್ತಿ ಕೊಡ್ಬೇಕು, 20 ಅಷ್ಟೇ ಕೊಡ್ಬೇಕು. ಬಹಳ ವಿಚಿತ್ರ ಕಾಲ. ಅವ್ರನ್ನ ಬಿಡೋರ್ನ ಕೇಳ್ಬೇಕು ನೀವು. ಬಡವ್ರು ಕೇಳಿದ್ರೆ ಬಿಡೋರು ಕೇಳ್ಬೇಕು. ಅದು ಬಿಡದೆ ಅಂತ ವ್ಯಾಸರಾಜರು ಹೇಳಲಿಲ್ಲ, ಇವರು ಹೇಳಲಿಲ್ಲ. ಇವ್ರು ಬಿಟ್ರೆ ತಪ್ಪು. ನಮ್ಮಲ್ಲಿ ಬಿಡೋ ಅಭ್ಯಾಸ ಜಾಸ್ತಿ ಆಗಿದೆ ಅಂತ ಬಿಟ್ಟೋಯ್ತಾರೆ. ಸಿಂಪಲ್ ಆನ್ಸರ್. ಆದಷ್ಟು ಬಿಡಬೇಕು ಅಂತ ಯೋಚನೆ ಮಾಡಿದ್ರೆ ಹಾಗೆ. ಆದಷ್ಟು ಕ್ಲಾಸ್ ತಪ್ಪಿಸ್ಬೇಕು ಅಂತ ಸ್ಟೂಡೆಂಟ್ಸ್ ಯೋಚನೆ ಮಾಡ್ತಾರಲ್ಲ ಹಾಗೆ. ಪರೀಕ್ಷೆ ಕಾಲಕ್ಕೆ ತಪ್ಸಲ್ಲ, ಮೊದಲು ಮಾಡ್ತಾರೆ. ಚೆನ್ನಾಗಿಲ್ದರೆ ಬರಿತಿದ್ರೆ ಯಾಕೆ ಅವರು ಬರೀತಾರೆ ಅಂತ ಹೇಳಿದ್ದಾರೆ ಬೇರೆ, ಮತ್ತೆ ಅವರೇ ಬರೀತಾರೆ ಅಂತ ಹೇಳಿದ ಮೇಲೆ ಆ ಕ್ವಾಲಿಟಿ ಇದೆ ಅಂತ ಅರ್ಥ. ಅದಕ್ಕೆ ಅರ್ಥ ಈಗ ಇಷ್ಟು ಹೇಳಿ ಪರಮಾತ್ಮ ಏನ್ ಮಾಡ್ತಾನೆ, ಜೀವ ಶಬ್ದಕ್ಕೆ ಅರ್ಥ ಹೇಳಿದ್ರಿಂದ ಅದಕ್ಕೂ ಅರ್ಥ ಹೇಳಿದಂತೆ ಆಯ್ತು. ಉತ್ಪತ್ತಿ ಅಧಿಕರಣಕ್ಕೂ ಇದು ವಿವರಣೆ ಆದಂತೆ ಆಯ್ತು. ಅಷ್ಟಾದ್ಮೇಲೆ ಎಲ್ಲ ಅಲ್ಲ ಇಲ್ಲೇ ಇತ್ತು, ಇಲ್ಲೇ ಆಯ್ತಲ್ಲ. ತೇನ ರೂಪೇಣ ಲಕ್ಷ್ಮ್ಯಾದೀನ್ ಪ್ರವಿಷ್ಟೋ ರೂಪನಾಮನಿ. ಪರಮಾತ್ಮ ಆ ರೂಪದಿಂದ ಪ್ರವೇಶ ಮಾಡಿ ಲಕ್ಷ್ಮ್ಯಾದಿ ಶಬ್ದದಿಂದ ಅವರವರಲ್ಲಿ ಪ್ರವೇಶ ಮಾಡಿ. 3 ಜನ ಇದ್ದಾರೆ, 3 ಜನ, ಅದು ಬಹುವಚನ. ಲಕ್ಷ್ಮೀ, ಬ್ರಹ್ಮ, ವಾಯುದೇವರು ಮತ್ತು ರುದ್ರದೇವರು ಪ್ರವೇಶ ಮಾಡಿಬಿಟ್ಟು ರೂಪನಾಮನಿ ಕರಿಷ್ಯೆ, ಮುಂದಿನ ಸೃಷ್ಟಿಗೆಲ್ಲ ಹೆಸರು ಮತ್ತು ಆಕಾರ ಎರಡೂ ಕೊಡ್ತೇನೆ ಸಂಕಲ್ಪ ಮಾಡಿ. ತ್ರಿವೃತಶ್ಚೈತಾನ್ ಏಕೈಕಂ ಕರವಾಣಿ ಚ. 3 ಜನ ಇದ್ದಾರಲ್ಲ, ಅದರಿಂದ ಒಬ್ಬಂತೆ ಮಾಡ್ತೇನೆ. ತ್ರಿವೃತ್ಕರಣ ಅಂದ್ರೆ 3 ಒಟ್ಟುಗೂಡಿಸೋದು. ಯತ್ರ ತ್ರಿಸರ್ಗೋ ಮೃಷ ಇತಿ ಮತ್ವಾ ಪ್ರವಿಶ್ಯಾಥ ತೇಭ್ಯ ಇಂದ್ರಾದಿನಾಮಪಿ ನಾಮರೂಪಾಣಿ ಕೃತವಾನ್. ಮುಂದೆ ಹುಟ್ಟೋರಿಗೆಲ್ಲ ಇಂದ್ರ ಇದೆಲ್ಲ ಹೆಸರು ಇಲ್ಲ ಶುರು ಮಾಡಿ. ಈ ಕ್ರಮ ಓದೋರ್ಗು ತಾರತಮ್ಯ ಕ್ಲಿಯರ್ ಹೊಂದುತ್ತೆ, ಏನೇನು ಸಮಸ್ಯೆ ಇಲ್ಲ. ಆಚಾರ್ಯ ತಾರತಮ್ಯ ಎಲ್ಲಿದೆ ಪ್ರತಿ ಇದರಲ್ಲೂ ಕಾಣಿಸುತ್ತೆ. ಎಲ್ಲೆಲ್ಲೂ ಕೂಡ ಏನೋ ಸುತ್ತಿ ಬಳಸಿ ಅರ್ಥ ಮಾಡಿದ್ದಲ್ಲ, ಅಥವಾ ಎಳೆದು ಅರ್ಥ ಮಾಡಿದ್ದಲ್ಲ, ಡೈರೆಕ್ಟ್ ಆಗಿ ಸಿಂಪಲ್ ಆಗಿ ಮಾಡಿದ್ದ. ಇತಿಮತ್ವ ಪ್ರವಿಶ್ಯಾಥ ತೇಭ್ಯ ಇಂದ್ರಾದಿನಾಮಪಿ ನಾಮರೂಪಾಣಿ ಕೃತವಾನ್ ತಾಂಚ ಅನ್ಯೋನ್ಯ ಪ್ರವೇಶಿನಃ ಕೃತ್ವ ಅಗ್ನಿಸೋಮ ಸೂರ್ಯಾದಿಷು ಏತಾನ್ ತ್ರೀನ್ ವಿದಧೆ ಪುನಃ. ಈ ಸೃಷ್ಟಿ ಮುಂದುವರಿತಾ ಹೋಗ್ತಾ ಇದೆ. ಸೃಷ್ಟಿ ಮಾಡ್ತಾ 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 ಅವರಿಂದ ಬೆಳೀತಾ ಹೋಯ್ತು. ಆದ್ರೆ 3 ಜನಕ್ಕೆ ಭಾರಿ ಪ್ರಾಧಾನ್ಯ ಬಂತು. 3 ಜನಕ್ಕೆ ತುಂಬಾ ಪ್ರಾಧಾನ್ಯ ಇದೆ ಅಂತ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಪಾಠ ಅಗ್ನೇ ರೋಹಿತಂ ರೂಪಂ ಅದನ್ನೆಲ್ಲ ವಿವರಣೆ ಕೊಡ್ತಾರೆ. ಅದು 3 ಜನ ಹೇಗೆ ಹೇಳ್ತಾರೆ ಅಂದ್ರೆ 3 ತೋರಿಸ್ತಾರೆ. ಪ್ರತಿಯೊಂದರಲ್ಲೂ ಕೂಡ 3 ಹೇಗಿದೆ ಎಂಬುದನ್ನು ಗುರುತಿಸ್ತಾರೆ. ನಮ್ಮ ಪ್ರಕಾರ ಗಾಳಿ ಅಷ್ಟೇ, ಸೈನ್ಸ್ ಪ್ರಕಾರ ಆಮ್ಲಜನಕೆಲ್ಲ ಸೇರಿದೆ ಬಿಡಿಸಿಡ್ತಾರೆ. ಒಂದೇ ಇಲ್ಲದ್ರೊಳಗೆ ಎಷ್ಟೊಂದು ಸೇರ್ಕೊಂಡಿದೆ ಅಂತ ಹೇಳ್ತಾರೆ. ನೋಡೋದಕ್ಕೆ ಒಂದೇ ಕಾಣಿಸುತ್ತೆ. ಈ ತ್ರಿವೃತ್ಕರಣ ಅಂಬುದು ಬಹಳ ಇಂಟ್ರೆಸ್ಟಿಂಗ್. ಯತ್ರ ತ್ರಿಸರ್ಗೋ ವೃಷ, ಅಲ್ಲಿ ತ್ರಿಸರ್ಗ ಇನ್ನೂ ವಿಷಾರ್ಥ ಅಂತ ಹೇಳ್ತಾರೆ. ತೇಜೋ ವಾರಿ ಮೃತ, ತೇಜಸ್ಸು ನೀರು ಮಣ್ಣು ಸೇಮ್ ಇದೇನೆ. ತೇಜಸ್ಸು ಲಕ್ಷ್ಮಿ, ವಾರಿ ವಾಯುದೇವರು, ಆಮೇಲೆ ರುದ್ರದೇವರು. ತೇಜೋ ವಾರಿ ಮೃಗ, ಮೃತ ಅಂದ್ರೆ ಮೃತ ಮೃಗ ಪೃಥ್ವಿಯರು, ಪೃಥ್ವಿಯಧಿಪತಿ ರುದ್ರದೇವರು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ